ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಬೆಳಗಾವಿ ಮುಖ್ಯ ರಸ್ತೆಯಲ್ಲಿ ಕೆವಿಸಿ ಆಟೋಮೋಟಿವ್ ಸರ್ವಿಸ್ ಸೆಂಟರ್ ಮುಂಭಾಗದಲ್ಲಿ ಕೆಎಸ್ಆರ್ಟಿಸಿ ಬಸ್ಸಿಗೆ ಟಮ್ ವಾಹನ ಡಿಕ್ಕಿಯಾಗಿ ಗರ್ಭಿಣಿ ಮಹಿಳೆಗೆ ಗಂಭೀರ ಗಾಯವಾಗಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ರಾಮದುರ್ಗದಿಂದ ಕಮಕೇರಿ ಕಡೆಗೆ ಹೋಗ್ತಾ ಇರುವ ಬಸ್ಸಿಗೆ ಕೊಡಚಿಯಿಂದ ರಾಮದುರ್ಗ ಕಡೆಗೆ ಬರುವ ಟಮ್ ವಾಹನ ಬಸ್ಸಿನ ಬಲಭಾಗದ ಹಿಂದುಗಡೆ ಟಮ್ ವಾಹನ ಎರಾಬೆರಿಯಾಗಿ ಬಂದು ಡಿಕ್ಕಿ ಹೊಡೆದು ರಸ್ತೆ ಬದಿ ಪಲ್ಟಿಯಾದ ಘಟನೆ ಜರುಗಿದೆ. ಟಮ್ ವಾಹನ ಕೊಡಚಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರುವ ಸಂದರ್ಭದಲ್ಲಿ ಘಟನೆ ಜರುಗಿದೆ ಅಂತ ತಿಳಿದು ಬರ್ತಾ ಇದೆ. ಟಮ್ ವಾಹನ ಚಾಲಕ ನಿರ್ಲಕ್ಷ್ಯದಿಂದಲೇ ಈ ಅಪಘಾತ ನಡೆದಿದೆ. ಟಮ್ ವಾಹನ ಚಾಲಕನಿಗೆ ವಾಹನದಲ್ಲಿ ಇದ್ದ ಪ್ರಯಾಣಿಕ ಮಹಿಳೆ ಒಬ್ಬಳು ಕಪಾಳಕ್ಕೆ ಹೊಡೆದಿದ್ದಾರೆ. ಅಲ್ಲಿ ಜಮಾಯಿಸಿದ ಸಾರ್ವಜನಿಕರು ತಿಳಿ ಹೇಳಿ ಗಂಭೀರ ಗಾಯವಾದ ಮಹಿಳೆಗೆ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಸ್ಥಳದಲ್ಲಿ ಇದ್ದ ಪ್ರತ್ಯೇಕದರ್ಶಿ ನನ್ನೂಸಾಬ್ ಲಾಡಬಾಯ್ ಘಟನೆ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಥರನಾಗಿ ಘಟನೆ ಆಗಿರ್ತಿದ್ದು? ಯಾವ ಥರನಾಗಿ ಘಟನೆ ಆಗಕಂದ್ರಿ ಇದು ಗಡ್ತಿ ಕಡೆದ ಬಸ್ ಆ ಬಸ್ ಹೋಗಕತ್ತಿರ್ತಾರೆ. ಹೋಗೋ ಟೈಮ್ದಾಗ ಇಲ್ಲಿ ಘಟನೆಗೆ ಬಂದು ಕ್ಯಾಸ ಅದು ಇದು ಮಾಡೋಂತ ಅದು ಸ್ಟೇರಿಂಗ್ ತಪ್ಪಿ ಸ್ಟೇರಿಂಗ್ ತಪ್ಪಿ ಆಟ ಹಿಡಿಯೋಣ ಅಂತ ಬಸ್ಸಿಗೆ ಒಂದು ಗಟ್ಟಿ ಪಲ್ಟಿ ಆಗ್ತದೆ. ಎಲ್ಲಿ ಬಿದ್ದಿತ್ತದು? ಎಲ್ಲಿ ಬಿದ್ದಿತ್ತು? ಅಲ್ಲೇ ನಿಂತು ಬಿಟ್ಟಲ್ಲೇ ಹಾಂ ನಾವು ಮುಸ್ಲಿಮ್ ಎಲ್ಲರೂ ಕೂತ್ ಹೋಗಿ ಮತ್ತು ಹಂಗೆ ಈ ಎಮರ್ಜೆನ್ಸಿ ಬಂದು ಕ್ಯಾಶ್ ಅಲ್ಲಿದ್ದ ಸ್ಟ್ಯಾಂಡ್ ಹತ್ಕೊಂತ ಬಂದು ಹಾಗೆ 4 ಮಂದಿ ಕರ್ಕೊಂಡು ಎದುರಿಸಿದ್ವಿ ಮಂದಿನ ಪಾರ್ ಮಾಡಿ. ಎಷ್ಟು ಮಂದಿಗೆ ಪೆಟ್ಟಾಗಿತ್ತು? ಒಬ್ಬಕಿಗೆ ಭಾಳ ಪೆಟ್ಟಾಗಿ. ಹಾಂ ದವಾಖಾನಿಗೆ ಹೋದಾರ? ದವಾಖಾನೆಗೆ. ಯಾವ ದವಾಖಾನಿಗೆ ಹೋದ? ಈಗ ಅಪ್ಪೆ ದವಾಖಾನೆ ಮಾಡ್ತಿರ್ತಾರೆ. ಯಾವ ದವಾಖಾನೆಗೆ ಹೋಗ್ತಾರೆ? ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ.